ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗ್ ವ್ಲಾಗ್. ಹಿಂದಿನ ದಿನ ಏನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಅದಾದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಎದ್ದೇಳುವಂಥದ್ದು. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಮುದ್ದೆಗೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀವಿ 3 ಜನನು. ಸೊ ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮಗೆ ಅಂತ ಟೈಮ್ ತೊಗೊಂಡು ಆಮೇಲೆ ಕೆಲಸದ ರೊಟೀನ್ ಸ್ಟಾರ್ಟ್ ಮಾಡೋವಂಥದ್ದು. ಸಂಡೇ ಮನೆ ದೇವ್ರ ವಾರ ಆಗಿರೋದ್ರಿಂದ ಅವತ್ತು ಕಂಪಲ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ದೇವ್ರ ಪೂಜೆ ಕೂಡ ಮಾಡಲೇಬೇಕು. ಅದಕ್ಕೆ ಮೊದಲು ಸ್ವಲ್ಪ ಈ ರೀತಿ ಕಾಫಿ ಕುಡ್ಕೊಂಡು ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ಗಾಳಿಗೆ ಏನಿಲ್ಲ ನೋಡಿಲಿ ಹೆಂಗೆ ತಿರ್ಕೊಳುತ್ತೆ, ಹಿಂಗೆ ನೋಡಿ ಹಿಂಗೆ ನೋಡಿದ ತಕ್ಷಣ ಇದೇನು ರಿವರ್ಸಲ್ಲೇ ಬಂದ್ಬಿಟ್ಟೈತೆ ಅಂತ ಹಿಂಗೇನೋ ಟ್ವಿಸ್ಟ್ ಆಗಿಬಿಟ್ಟು ಹಿಂಗೆ ಬಂದೈತೆ ಅಷ್ಟೇ. ಕರೆಕ್ಟಾಗಿ ಬಂದೈತೆ. ನಾನೇನಪ್ಪ ಹಿಂಗೆ ಉಲ್ಟಾ ಬಂದ್ಬಿಡ್ತಾ ನಮ್ಮ ಮನೆಯಲ್ಲಿ ಅಂದ್ಕೊಂಡೆ. ಅದೇ ಹಿಂಗಿತ್ತಲ್ಲ, ಇದೇನಕ್ಕೋ ಹಿಂಗೆ ಟ್ವಿಸ್ಟ್ ಆಗಿ ಹಿಂಗಾಗೈತೆ ಅಷ್ಟೇ. ಕಾಫಿ ಕುಡಿದು ಹೊಸಲೆಲ್ಲ ಒರೆಸೋಣ ಅಂಥೇಳಿ ಬಂದೆ. ಈ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ತುಳಸಿ ಗಿಡ ನೋಡಿದ್ರೆ ಒಂದು ಎಲೆ ಟ್ವಿಸ್ಟಾಗಿ ಉಟ್ಬಿಟ್ಟಿದೆ. ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಹಂಗೆ ಆಗಿದೆಯೇನೋ ಅಂತ. ಸೊ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ನಾನು ಅವತ್ತು. ಹೊರಗಡೆ ಹೋಗೋ ಫಂಕ್ಷನ್, ಯಾವುದೋ ಒಂದು ಫಂಕ್ಷನ್ ಇತ್ತು ಹೊರಗಡೆ ಹೋಗೋವಂಥದ್ದು. ಮಧ್ಯಾಹ್ನ ಹೋಗೋಣ ಅಂಥೇಳಿ, ಬಟ್ ಯಾಕೋ ನನ್ನ ಮನಸ್ಸು ಸರಿ ಇರಲಿಲ್ಲ, ಹೋಗ್ಬೇಕಂತ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಆ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಮನೇಲೇ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಎಲ್ಲ ಮಾಡಿದೆ. ಅದಾದಮೇಲೆ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ದುರಂಧರ್ ಮೂವಿ ನೋಡಿ, ಅದು ತುಂಬ ಚೆನ್ನಾಗಿದೆ ಅಂತ. ಅದರದ್ದೇ ಕನ್ನಡ ವರ್ಷನ್ ಬರ್ತಾಯಿತ್ತು. ಸೊ ಹಾಗೆ ಅದನ್ನು ನೋಡಿಕೊಂಡು ಮನೇಲಿ ಹಾಗೆ ಕೂತ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅವತ್ತಿನ ದಿನ ಯಾಕೋ ಗೊತ್ತಿಲ್ಲ, ತುಂಬಾ ಮೂಡ್ ಆಫ್ ಆಗಿತ್ತು ನನಗೆ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರಿಗೆ ಅಂತ ಕೊಡಿಸಿದ ಟೀ ಶರ್ಟ್ನ ನನ್ನ ಮಗ ಹಾಕೊಂಬಿಟ್ಟವನೆ ನೋಡಿ. ಬೇಡ ಅಂದರೂ ಕೇಳಲ್ಲ, ಅವ್ರ ಅಪ್ಪನ ಹತ್ರ ಕಿತ್ಕೊಂಡವನೆ. ಬೇಜಾರಾಗ್ತಾ ಇದೆ ನನಗೆ. ಇವ್ರು ಕೊಟ್ಟಿರೋರಿಗೆ ಮಾತ್ರ ಬೇಜಾರಿಲ್ಲಲ್ಲ? ಹಾಂ, ಯಾವ್ದು ಅಂಗಡಿಗ? ಯಾವ ಅಂಗಡಿಗೆ? ಸಂಡೇ ಬೆಳಗ್ಗೆಯಿಂದ ಬ್ಲಾಗೇ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋ ಒಂದು ಫಂಕ್ಷನ್ ಕೂಡ ಇತ್ತು, ಬಟ್ ಯಾಕೋ ಹೋಗೋಕ್ಕೆ ಮೂಡಿರಲಿಲ್ಲ. ಜೊತೆಗೆ ಇವತ್ತು ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ ಏನು ಅಂತ. ಸೊ ಬೇಜಾರಲ್ಲಿದೆ ಬೆಳಗ್ಗೆಯಿಂದ, ಒಂಥರ ಮೂಡ್ ಆಫ್ ಆ ಥರನೇ ಇತ್ತು. ಸೊ ಹಾಗಾಗಿ ಹೊರಗಡೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಶಾಪಿಂಗ್ ಮಾಡಿಸಿ ಆ ಥರ ಏನಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗಿಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಏನು ಅಂಥೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೇನೆ. ಒಂಥರ ಕಣ್ಣೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಯಾಕೋ ಬೇಜಾರು ಇವತ್ತು ನನಗೆ. ಮಾರ್ನಿಂಗಿಂದ ಒಂಥರಾನೇ ಇದ್ದೆ ನಾನು. ಸೊ ಹಾಗಾಗಿ ನಾನು ಬೇಜಾರಾಗಿರೋದು ನೋಡಿಬಿಟ್ಟು ಬಾ ಅಂತಂದರು. ಬಾ ಹೋಗಿ ಬರೋಣ ಹೊರಗಡೆ ಅಂತ ಹೇಳಿದ್ದು ಅವರು, ಬಟ್ ಎಲ್ಲಿಗೆ ಅಂತ ಚೂಸ್ ಮಾಡಿದ್ದು ನಾನು. ಯಾಕೆಂದರೆ ಅವರು ಎಲ್ಲೂ ಆ ಥರದಕ್ಕೆ ಕರ್ಕೊಂಡು ಹೋಗಲ್ಲ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ. ಸೊ ದೇವಸ್ಥಾನಕ್ಕೆಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ನಾನೇನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಸುಮ್ಮನೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ, ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದು ವಿಂಡೋ ಶಾಪಿಂಗ್. ಮನೆಯಲ್ಲಿ ಏನು ಅಂತೇಳಿ ತೋರಿಸ್ತೀನಿ ಆಯಿತಾ. ಇವತ್ತು ಬೆಳಗ್ಗೆಯಿಂದ ಏನು ಅಡುಗೆ ಮಾಡಿದ್ದು ಏನು ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಮಾರ್ನಿಂಗು ಬಟ್ಟೆ ಎಲ್ಲ ಹಾಕಿದ್ದೀನಿ, ಇನ್ನೊಂದು ಮಾಡಿ ಮರ್ಚಬೇಕು. ಬೆಳಗ್ಗೆ ಕಾಫಿ ಮಾಡಿ ಅವಲಕ್ಕಿ ಮಾಡಿದ್ದೆ ಫಂಕ್ಷನ್ಗೆ ಹೋಗೋಣ ಅಂತಂದ್ಬಿಟ್ಟೇನೆ. ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಫಂಕ್ಷನ್ ಅಂತೇಳಿ ಡಿಸೈಡ್ ಆಯಿತು. ಸೊ ಹಾಗಾಗಿ ಮನೆಗೆ ನಾನ್ ವೆಜ್ ತೊಗೊಂಡು, ಸೊ ನಾನ್ ವೆಜ್ ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡಿ ಹಾಗೆ ದುರಂಧರ್ ಮೂವಿ ಬರ್ತಾಯಿತ್ತು ಕನ್ನಡದಲ್ಲಿ. ಸೊ ಅದನ್ನು ಕೂಡ ನೋಡಿದೆ, ಟೈಮ್ ಸ್ಪೆಂಡ್ ಆಯಿತು. ಇವಾಗ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಎಲ್ಲಿ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ನನಗೂ ಏನು ಐಡಿಯಾ ಇಲ್ಲ ಅದ್ರ ಬಗ್ಗೆ ಎಲ್ಲ, ಏನು ಸಿಗುತ್ತೆ ಏನು ಇರ್ತಾ ಅಂತ. ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ. ಎಲ್ಲೊಟ್ರು ನಮ್ಮ ಮಗ ಊರಿಗೆ ಮುಂಚೆ ರೆಡಿ ಆಗಿಬಿಟ್ಟಿರ್ತಾನೆ.
ಮುಂಚೆ ರೆಡಿ ಆಗ್ತಾನೆ ಅನ್ನೋದಕ್ಕಿಂತ ಊರಿಗೆ ಮೊದಲೇ ಗಾಡಿ ತೊಗೊಂಡು ಇಳಿದ್ಬಿಟ್ಟಿರ್ತಾನೆ ಕೆಳಗೆ. ಗಾಡಿ ಮೀನ್ಸ್ ಪಾರ್ಕಿಂಗಿಂದ ಆಚೆ ತೊಗೊಂಡ್ರೆ ಅಷ್ಟೇ. ಲಾಕ್ ಮಾಡಿಬಿಟ್ಟು ನನ್ನ ಲೇಟ್ ಮಾಡ್ತೀಯ ಅಂತ ನೀನು ಗೇಟ್ ಹೊಸ್ಕೊಂಡು ನಿಂತ್ಕೊಂಡಿದ್ಯಾ. ಸೊ ನಾವು ಹೋಗಿದ್ದು ಬಂದು ಝುಡಿಯೋಗೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬಂದು ನನ್ನ ಬರ್ಡೇ ದಿನ ಹೋಗಬೇಕು ಅಂತೇಳಿ. ಬಟ್ ಆವತ್ತಿನ ದಿನ ಯಾಕೋ ಬೇಜಾರಾಗಿದ್ದೆ ಅಂದ್ಬಿಟ್ಟು ಹಸ್ಬೆಂಡ್ ಬಾ ಹೋಗೋಣ ಅವತ್ತು ಹೇಳ್ತಾ ಇದ್ದಲ್ಲ. ಮತ್ತು ಬರ್ತಡೇ ದಿನ ಬೇರೆ ಪ್ಲ್ಯಾನೇ ಇತ್ತು ನಂದು. ಸೊ ಹಾಗಾಗಿ ಅಲ್ಲಿಗೆ ಎಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ. ಇವತ್ತೇ ಹೋಗಿ ಬಂದ್ಬಿಡೋಣ ಬಾ, ಹೇಗೂ ನಿನಗೂ ಮೂಡ್ ಆಫ್ ಆಗಿದೆ, ಮೈಂಡು ಸ್ವಲ್ಪ ರಿಫ್ರೆಶ್ ಆಗುತ್ತೆ, ಶಾಪಿಂಗ್ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ಆಮೇಲೆ ಮತ್ತು ಪ್ಲ್ಯಾನ್ ಇತ್ತು ಮುಂಚೆನೇ ಹೋಗಬೇಕು, ನೋಡಬೇಕು, ಅಲ್ಲಿ ಹೋಗಿ ಏನಿದೆ ಎತ್ತ ಎಲ್ಲ ಅಂಥೇಳಿ ನೋಡಬೇಕು ಅಂಥೇಳಿ ಯೂಟ್ಯೂಬ್ ವಿಡಿಯೋಲಿ ನೋಡ್ತಾ ಇದ್ದೆ. ಬಟ್ ಯಾವತ್ತೂ ಡೈರೆಕ್ಟಾಗಿ ಹೋಗಿರಲಿಲ್ಲ ನಾನು. ಸೊ ಹೋಗಿದ ತಕ್ಷಣ ಕಣ್ಣಿಗೆ ಕಾಣಿಸಿದ್ದು ಬಟ್ಟೆಗಳು, ಇನ್ನರ್ಸ್ ಅಂತೂ ಸಖತ್ತಾಗಿತ್ತು. ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು. ಸೊ ಗಂಡು ಮಕ್ಕಳಿದ್ರೆ ಇಗ್ನೋರ್ ಮಾಡಿ ಆಯಿತಾ. ಇನ್ನರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಕಾಸ್ಮೆಟಿಕ್ಸ್ ಇತ್ತು, ಆಮೇಲೆ ಸ್ಲಿಪ್ಪರ್ ಇತ್ತು, ಬ್ಯಾಗ್ ಇತ್ತು, ಡ್ರೆಸ್ಸಸ್ ಇತ್ತು. ಬಟ್ ನನಗೆ ಸ್ಲಿಪ್ಪರ್ ಕಲೆಕ್ಷನಲ್ಲಿ ಓಕೆ ಚಪ್ಪಲಿ ಕಲೆಕ್ಷನ್ ಏನಿದೆ ಅದೆಲ್ಲ ಓಕೆ ಅನ್ನಿಸ್ತು. ಬಟ್ ಬ್ಯಾಗ್ ಕಲೆಕ್ಷನ್ ಏನೂ ಇರಲಿಲ್ಲ. 1-2-3 ಥರ ಇತ್ತೇನೋ, ಬಟ್ ತುಂಬಾ ಕಾಸ್ಟ್ಲಿ ಇತ್ತು. 899 ಆ ಥರ ಎಲ್ಲ ಇತ್ತು. ಹೊರಗಡೆ ಅಂದರೆ ಬೇರೆ ಕಡೆ ಹೋಲಿಸಿದ್ರೆ ನನಗೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಅನ್ನಿಸ್ತು. ಮತ್ತು ಫಸ್ಟ್ ಟೈಮ್ ಹೋಗಿದ್ರಿಂದ ಏನು ತೊಗೋಬೇಕು ಏನು ತೊಗೋಬಾರ್ದು ಏನೂ ಗೊತ್ತಾಗಿಲ್ಲ ನನಗೆ ಹೇಳಬೇಕು ಅಂದರೆ. ಆ್ಯಕ್ಚುಲಿ ಹೋಗಿದ್ದೆ ನಾವು ವಿಂಡೋ ಶಾಪಿಂಗ್ಗೆ. ಮತ್ತು ಬಟ್ಟೆಗಳೆಲ್ಲ ಆಲ್ಮೋಸ್ಟ್ 999, 899, 499, 599 ಆ ಥರ ಇತ್ತು. ತುಂಬ ಏನಂದರೆ ಈ ಜೀನ್ಸ್ ಮೇಲೆ ಹಾಕೋವಂಥ ಟಾಪ್ಸ್ಗಳು ತುಂಬ ಚೆನ್ನಾಗಿದೆ. ಇನ್ನು ನಮಗೆ ನಾವು ವೇರ್ ಮಾಡೋ ಥರ ಕುರ್ತಾಗಳೆಲ್ಲ ತೊಗೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಪ್ರೈಸು. ಆಮೇಲೆ ಫಸ್ಟಿಗೆ ಬಿಲ್ ಮಾಡ್ಕೊಂಡು ಬರೋಣ ಅಂಥೇಳಿ ಹೋದೆ. ಬಟ್ ಅದಾದಮೇಲೆ ಇನ್ನೂ ಕಿಡ್ಸ್ ಸೆಕ್ಷನು ಮತ್ತು ಹುಡುಗರದು ಸೆಕ್ಷನ್ ಎಲ್ಲ ಇದೆಯಲ್ಲ. ಸೊ ಅದನ್ನು ನೋಡ್ಕೊಂಬಂದ್ಬಿಡೋಣ ಒಟ್ಟಿಗೆ, ಆಮೇಲೆ ಬಿಲ್ ಮಾಡಿಸಿದ್ರೆ ಆಯಿತು ಅಂತ. ಅಲ್ಲಿ ಹೋಗಿದ ತಕ್ಷಣ ಒಂದು ದೊಡ್ಡ ಬ್ಯಾಗ್ ಬೇರೆ ಕೊಡ್ತಾರೆ. ನಾನು ಅಂದ್ಕೊಂಡೆ ನಾನು ಏನೂ ತೊಗೊಳಕ್ಕೆ ಬಂದಿಲ್ಲ, ಇವ್ರು ನೋಡಿದ್ರೆ ದೊಡ್ಡ ಬ್ಯಾಗ್ ಬೇರೆ ಕೊಡ್ತಾ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಆಮೇಲೆ ಸ್ಟಾರ್ಟಿಂಗೇ ಹೇಳ್ಬಿಟ್ರೆ ಇವ್ರು ಸುಮ್ಮನೆ ಬಂದಿದ್ದಾರೆ ಅಂತ ಅಂದ್ಕೊಂಬಿಡ್ತಾರೆ ಅಂದ್ಬಿಟ್ಟು ಬ್ಯಾಗ್ ಇಸ್ಕೊಂಡು ನನ್ನ ಮಗನ ಕೈಗೆ ಕೊಟ್ಬಿಟ್ಟಿದ್ದೆ. ಶೂ ಕಲೆಕ್ಷನ್ ಚೆನ್ನಾಗಿತ್ತು. 899, 699 ಆ ಥರ ಎಲ್ಲ ಇತ್ತು. ಶೂ ಚಪ್ಪಲಿ ಕಲೆಕ್ಷನ್ ಓಕೆ. ಬಟ್ ಬ್ಯಾಗಲ್ಲಿ ಏನೂ ಇರಲಿಲ್ಲ ಹೇಳಬೇಕು ಅಂತಂದರೆ. ನಾನು ವೀಡಿಯೋದಲ್ಲಿ ಏನು ನೋಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ಭಾಗನೂ ಅಲ್ಲಿ ಇರಲಿಲ್ಲ ಬ್ಯಾಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ಕೆಳಗಡೆ ಎಲ್ಲ ಲೇಡೀಸ್ ಸೆಕ್ಷನ್ ನೋಡಿಕೊಂಡು ಮತ್ತು ಮೇಲೆ ಹೋದ್ವಿ. ನನಗೆ ಅಲ್ಲಿ ಎಸ್ಪೆಷಲಿ ಅಂದರೆ ಜೆಂಟ್ಸ್ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂದರೆ. ಪ್ರೈಸ್ ಸ್ವಲ್ಪ ಹೈನೇ ಇದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು. ಸೊ ನನ್ನ ಮಗನ ಬರ್ಡೇಗೆ ನಾನು ಅಲ್ಲೇ ಹೋಗಿ ಡ್ರೆಸ್ಸಸ್ನ ತೊಗೊಳ್ಳೋಣ ಅವನಿಗೆ ಅಂಥೇಳಿ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಕೆಲವೊಂದಷ್ಟು ಸ್ಲಿಪ್ಪರ್ಗಳು ಇಷ್ಟ ಆಯಿತು, ಮತ್ತು ಟೀ ಶರ್ಟ್ ಇಷ್ಟ ಆಯಿತು, ಅವನಿಗೆ ಶರ್ಟ್ಗಳು ಇಷ್ಟ ಆಯಿತು. ಸೊ ಹಾಗಾಗಿ ಬರ್ತಡೇಗೆ ಹೋಗಿ ನೋಡೋಣ, ಸ್ವಲ್ಪ ಚೆನ್ನಾಗಿರೋದೆ ಬಟ್ಟೆ ತೊಗೊಳ್ಳೋಣ ಅವನಿಗೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಲೇಡೀಸ್ ಕಲೆಕ್ಷನಲ್ಲಿ ಓಕೆ ಅಷ್ಟೇ. ಅಂದರೆ ಅದು ಕರೆಕ್ಟಾಗಿ ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಳ್ಳೋರಿದ್ರೆ ಸಖತ್ತಾಗಿದೆ ಹೇಳಬೇಕು ಅಂದರೆ. ಬಟ್ ನಮಗೆ ಆಲ್ಮೋಸ್ಟ್ ನನ್ನ ಜೀನ್ಸ್ ಆ ಥರದ್ದೆಲ್ಲ ಏನು ವೇರ್ ಮಾಡೋದಿಲ್ವಲ್ಲ. ಸೊ ಹಾಗಾಗಿ ನಾನು ಅದರದ್ದೆಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ ನಾನು. ಇನ್ನು ಮೇಲ್ಗಡೆ ಎಲ್ಲ ಬಂದು ಜೆಂಟ್ಸ್ ಕಲೆಕ್ಷನ್ ಏನಿದೆ ಅದೆಲ್ಲ ನೋಡಿದೆ, ನನಗಿಷ್ಟ ಆಯಿತು ಪರ್ಸ್ನಲಾಗಿ. ಯಾರಾದರೂ ಈ ಥರ ಬ್ರ್ಯಾಂಡೆಡ್ ಅಥವಾ ಒಳ್ಳೆ ಏನು ಹೇಳ್ತಾರೆ ಕ್ವಾಲಿಟಿ ಇರೋವಂಥ ಬಟ್ಟೆಗಳನ್ನ ಹುಡುಕ್ತಾ ಇದ್ದೀರ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಝುಡಿಯೋಗೆ ಹೋಗಿ. ಯಾವುದೇ ರೀತಿ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ. ನಾವು ಹೋಗಿದ್ದೆ ವಿಂಡೋ ಶಾಪಿಂಗ್ಗೆ. ಪ್ಯಾಂಟ್ ವೈಸ್ ಜೀನ್ಸ್ ಇರ್ಬೋದು, ಮತ್ತು ಶರ್ಟ್ಗಳಿರ್ಬೋದು, ಟೀ ಶರ್ಟ್ಗಳಿರ್ಬೋದು, ಸ್ಯಾಂಡಲ್ ಸ್ಲಿಪ್ಪರ್ಗಳಿರ್ಬೋದು, ಶೂಸ್ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ಇನ್ನು ಕಿಡ್ಸ್ ಸೆಕ್ಷನ್ಗೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾವುದೇ ಕಿಡ್ ಇಲ್ಲ. ಈಗ ನನ್ನ ಮಗನಿಗೆ ಆಲ್ಮೋಸ್ಟ್ ಅವನಿಗೆ ಅಡಲ್ಟ್ ಸೈಜೇ ಆಗುತ್ತೆ ಅವನಿಗೆ. ಈಗ ಕಿಡ್ಸ್ ಸೆಕ್ಷನಲ್ಲಿ ನಾನೇನು ಹೋಗೋ ಹಾಗಿಲ್ಲ, ನೋಡೋ ಹಾಗೂ ಇಲ್ಲ. ಅವನಿಗೆ ಅಡಲ್ಟ್ ಸೈಜೇ ಬೇಕು. ಆಲ್ಮೋಸ್ಟ್ ಅವ್ರ ಅಪ್ಪಂದೇ ಅವರಿಗೆ ಕರೆಕ್ಟು ಫಿಟ್ಟಿಂಗ್ ಆಗುತ್ತೆ. ಸೊ ಹಾಗಾಗಿ ಒಂದಷ್ಟು
ಶರ್ಟ್ಗಳು ಅವೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ನೋಡೋಣ ಅವ್ನ ಬರ್ಡೇ ಟೈಮಲ್ಲಿ ಯಾವುದಿರುತ್ತೆ ಹೊಸ ಕಲೆಕ್ಷನ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ನ ಬರ್ತ್ಡೇ ಟೈಮಲ್ಲಿ ಏನು ಸಿಗ್ಬೋದು ಕಲೆಕ್ಷನ್ ಅಂತ ನೋಡಿಬಿಟ್ಟು ಆ ಟೈಮಲ್ಲಿ ಪರ್ಚೇಸ್ ಮಾಡ್ತೀನಿ. ಸದ್ಯಕ್ಕೆ ಇವಾಗಂತೂ ಏನೂ ಪರ್ಚೇಸ್ ಮಾಡಿಲ್ಲ ನಾನು. ಸೊ ಆಮೇಲೆ ಬರೀ ಕೈಯಲ್ಲಿ ಬರಬಾರ್ದಲ್ವ ರಿಟರ್ನು. ಬಂದರೆ ಸುಮ್ಮನೆ ಬಂದರೂ ಹೋದರೂ ಆ ಥರ ಅಂದ್ಕೋಬಾರ್ದು ಅಂದ್ಬಿಟ್ಟು ಅಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಏನಂದರೆ 99, 79 ನೇಲ್ ಪಾಲಿಶ್ ಎಲ್ಲ, ಮತ್ತು ಕಾಜಲ್ 99, 79, ಐಲೈನರ್ 99ಗೆ ಅದೆಲ್ಲ ಇದೆ. ಸೊ ಅದನ್ನಾದರೂ ಪರ್ಚೇಸ್ ಮಾಡೋಣ, ಬಂದಿದ್ದಕ್ಕೆ ಒಂದು 200 300 ಆದರೂ ಪರ್ಚೇಸ್ ಮಾಡೋಣ ಅಂಥೇಳಿ ಅದಷ್ಟನ್ನು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದೆ. ಏನೆಲ್ಲ ತೊಗೊಂಡು ಬಂದೆ ಅಂತ ಮನೆಗೆ ಹೋದ್ಮೇಲೆ ಹಾಗೆ ಶೇರ್ ಮಾಡ್ತೀನಿ. ಡ್ರೆಸ್ಗಳು ನೋಡ್ಬೋದು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು, ಮತ್ತು 899, 699, 799 ಈ ಥರನೇ ಇದ್ದಿದ್ದಂಥದ್ದು. ಇದೆಲ್ಲ ನಾನು ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ನೋಡಿದ್ದೆ. ಆಲ್ಮೋಸ್ಟ್ ಎಲ್ಲ ಜುಡಿಯೋ ಶಾಪಲ್ಲೂ ಸೇಮ್ ಕಲೆಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿರೋ ಕಡೆ ಇನ್ನೂ ಚೆನ್ನಾಗಿರೋ ವೆರೈಟಿಗಳು ಹಾಕಿರ್ತಾರೇನೋ ಗೊತ್ತಿಲ್ಲ ನನಗೆ. ಬಟ್ ಸದ್ಯಕ್ಕೆ ಇವಾಗ ಇದ್ದಿದ್ದು ಅಂತೂ ಒಂದಷ್ಟು ಕಲೆಕ್ಷನ್ನ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಷ್ಟೇ, ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಅಂತಂದರೆ ಏನೂ ಇದಿಲ್ಲ. ಈ ಒಂದು ಕುರ್ತಾ ಏನಿದೆ ನನಗದು ಇಷ್ಟ ಆಯಿತು ಪರ್ಸ್ನಲಾಗಿ. ಬಟ್ ನಾನು ಮೊದಲೇ ಹೇಳ್ದಾಗೆ ಯಾವುದೇ ರೀತಿ ಶಾಪಿಂಗ್ ಮಾಡೋಕ್ಕೆ ಹೋಗಿರಲಿಲ್ಲ, ಜಸ್ಟ್ ವಿಂಡೋ ಶಾಪ್ ಅಷ್ಟೇ ಹೋಗಿದ್ದು. ಏನು ಸ್ಟ್ರೀಟ್ ಶಾಪಿಂಗ್ ಹೋಗೋ ಥರ ಜುಡಿಯೋ ಶಾಪಿಂಗ್ ಹೋಗಿದ್ವಿ ಅಷ್ಟೇ. ಹೋದ್ವಿ, ಒಂದಷ್ಟು ನೇಲ್ ಪಾಲಿಶು ಮತ್ತು ಲಿಪ್ಸ್ಟಿಕ್ಕು ಇಂಥದ್ದೇ ತೊಗೊಂಡಿರೋ ಅಂಥದ್ದು. ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಡು ಬಂದೆ, ಏನೇನಿದೆ ಏನೇನು ಇರ್ಬೋದು ಅಂಥೇಳಿ. ನಮ್ಮನೆ ಹತ್ರ ಅಂದರೆ ನಮ್ಮ ಅತ್ತೆ ಮಾವ ಮನೆ ಹತ್ರ ಕೂಡ ಇದೆ ಜುಡಿಯೋ ಬಂದ್ಬಿಟ್ಟು, ಅಂದರೆ ಲೆಗ್ಗೆರೆ ಹತ್ರ ಇದೆ. ಬಟ್ ಅಲ್ಲಿಗೆ ಬೇಡ, ಇದು ನಾವು ಹೋಗಿದ್ದು ಬಂದ್ಬಿಟ್ಟು ಸುಂಕದಕಟ್ಟೆ ಹತ್ರ ಇರೋ ಅಂಥ ಜುಡಿಯೋ ಇದು. ಇದು ಬರುತ್ತೆ ನೋಡಿ, ಯಾವುದದು ವೈಲ್ಡ್ ಕ್ರಾಫ್ಟ್ ಬರುತ್ತೆ ನೋಡಿ. ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಬರೋ ಅಂಥದ್ದು ಇದು ಜುಡಿಯೋ. ಸುಂಕದಕಟ್ಟೆ ಮೇನ್ ರೋಡ್ ಅಂದರೆ ಗೊತ್ತಾಗುತ್ತೆ ಅಲ್ವಾ. ಸೊ ಬ್ಯಾಗ್ ಕಲೆಕ್ಷನಲ್ಲಿ ಅಷ್ಟೇ ಇದ್ದಿದ್ದು, ಡೆನಿಮಲ್ಲಿ ಇತ್ತು ಅಷ್ಟೇ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದಷ್ಟು ಚಿಕ್ಕ ಬ್ಯಾಗಿಗೆ ಯಾರು 499 ಅದೆಲ್ಲ ಕೊಡ್ತಾರೆ. ಸೊ ನೋಡಿಕೊಂಡು ತೊಗೊಂಡಿದ್ದೊಂದು 3 ಪ್ರಾಡಕ್ಟ್ನ ಬಿಲ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಅಲ್ಲಿ ಬೇರೆ ಪ್ರಾಬ್ಲಮ್ ಆಯಿತು. ವಾಟ್ಸಪ್ಪಿಗೆ ಬರುತ್ತೆ ಅಂದರೆ ಬಟ್ ವಾಟ್ಸಪ್ಪಿಗೆ ಬರಲೇ ಇಲ್ಲ. ಆಮೇಲೆ ಹೊರಗಡೆ ತೊಗೊಂಡು ಹೋಗೋಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ, ಇಲ್ಲ ಮೇಡಮ್ ಎಕ್ಸ್ಚೇಂಜ್ ಮಾಡೋಕ್ಕಷ್ಟೇ ಬಿಲ್ ಬೇಕಿರೋ ಅಂಥದ್ದು, ಕಾಸ್ಮೆಟಿಕ್ಸ್ಗೆಲ್ಲ ಏನು ಎಕ್ಸ್ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಬರ್ತಾ ಹಾಗೆ ಸುಂಕದಕಟ್ಟೆನಲ್ಲಿ ಹೂವು ಅಂತೂ ಸಖತ್ತಾಗಿ ಫ್ರೆಶ್ ಆಗಿತ್ತು. ಹಾಗೆ ಬರ್ತಾ ಹೂವನ್ನ ಕೂಡ ತೊಗೊಂಡು ಬಂದ್ವಿ. ಕನಕಾಂಬರ ಬಂದ್ಬಿಟ್ಟು 100 ಗ್ರಾಮ್ಗೆ 80 ರುಪೀಸ್, ಮಲ್ಲಿಗೆ ಬಂದ್ಬಿಟ್ಟು 1/4 kgಗೆ 60 ರುಪೀಸ್ ಏನೋ ಹೇಳಿದ್ರು. ಸೊ ಅದನ್ನು ಕೂಡ ತೊಗೊಂಡು, ರೋಸ್ ಇತ್ತು ಆಲ್ರೆಡಿ 1 kg ತಂದಿರೋದು ರೋಸ್ ಇನ್ನೂ ಇದೆ ಮನೆಯಲ್ಲಿ. ಆದರೂ ಫ್ರೆಶ್ ಆಗಿದೆ ಅದು. 1 ವೀಕ್ ಆದರೂ ಕೂಡ, 1 ವೀಕಲ್ಲಿ ಆಲ್ಮೋಸ್ಟ್ 15 ಡೇಸೇ ಆಯಿತು. ಮತ್ತು ಲೆಮನ್ ಎಲ್ಲ ಚೆನ್ನಾಗಿತ್ತು, 20 ರೂಪಾಯಿಗೆ 5 ಲೆಮನ್ನು ಚೆನ್ನಾಗಿತ್ತು. ಅದೆಲ್ಲ ತೊಗೊಂಡು ಹಾಗೆ ಅಲ್ಲಿಂದ ಮನೆಗೆ ಬಂದ್ವಿ. ನಾವು ಹೋಗಿದ್ದು ಜುಡಿಯೋಯಿಂದ ಈಗ ವಾಪಸ್ ಬಂದ್ವಿ. ಏನೂ ತೊಗೊಳೋದು ಬೇಡ, ಸುಮ್ಮನೆ ಜಸ್ಟ್ ಏನಂದರೆ ವಿಂಡೋ ಶಾಪ್ ಅಂತೇಳಿ ಹೋಗಿದ್ದು, ವಿಂಡೋ ಶಾಪಿಂಗ್ ಅಂತ. ಸೊ ಅಲ್ಲಿ ಹೋದ್ಮೇಲೆ ಬರೀ ಕೈಯಲ್ಲಿ ಬಂದರೆ ಒಂಥರ ಚೆನ್ನಾಗಿರಲ್ಲ. ಏನು ಜಾಸ್ತಿ ತೊಗೊಂಡಿಲ್ಲ, ಸಿಂಪಲಾಗಿ ತೊಗೊಂಡೆ. ಬರ್ತಾ ಹಾಗೆ ಸುಂಕದಕಟ್ಟೆಗೆ ಹೋಗಿದ್ವಿ, ಹೂ ತೊಗೊಂಡು ಬಂದ್ವಿ. 50 ಗ್ರಾಮ್ಗೆ 40 ರುಪೀಸ್ ಕನಕಾಂಬರ. 50 ಅಲ್ಲ 30 ಎಷ್ಟು, ಹೌದು 100 ಗ್ರಾಮ್ಗೆ 80 ರೂಪಾಯಿ ಅಂತ ಹೇಳಿದ್ರು. ಸೊ 50 ಗ್ರಾಮ್ಗೆ 40 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಇದು ಬಂದ್ಬಿಟ್ಟು 1/4 kgಗೆ 60 ರೂಪಾಯಿ. ಸೊ 60 + 40 100 ರುಪೀಸ್. ಹೂ ಕಟ್ಟಿಕ್ಕಿದ್ರೆ ಮುಕ್ಕೊಳ್ಳೋ ಚೆನ್ನಾಗಿರ್ತದೆ ಮುಂತಾಯ್ತು. ಮತ್ತು ನಿಂಬೆಹಣ್ಣು ಏನು ಶಾಪಿಂಗ್ ಮಾಡಿದ್ದೀವಿ ಅಂದರೆ ನಿಂಬೆಹಣ್ಣು. ಇದು ಜುಡಿಯೋದಲ್ಲ, ಇದನ್ನು ತೊಗೊಂಡಿದ್ದು ಬಂದು ಸುಂಕದಕಟ್ಟೆನಲ್ಲಿ 5 ನಿಂಬೆಹಣ್ಣಿಗೆ 20 ರೂಪಾಯಿ ಅಂತ ಹೇಳಿದ್ರು. ಸೊ ಅಂದರೆ ಗುಡ್ಡೆ, 1 ಗುಡ್ಡೆ ತೊಗೊಂಡ್ರೆ 20 ರೂಪಾಯಿ, 3 ಗುಡ್ಡೆ ತೊಗೊಂಡ್ರೆ 50 ರೂಪಾಯಿ. ಸೊ 1 ಗುಡ್ಡೆ ತೊಗೊಂಡ್ವಿ ನಾವು 20 ರೂಪಾಯಿ ಕೊಟ್ಟು. 3 ತೊಗೊಂಡು ಏನು ಮಾಡೋಣ ಅಲ್ವಾ. ನಿಂಬೆಹಣ್ಣು ಮನೆಯಲ್ಲಿ
ಇಲ್ಲಿ ಮಾರಬೇಕಾಗುತ್ತೆ ಅಷ್ಟೇ ನಾನು ನಿಂಬೆಹಣ್ಣು. ಶಿಶಿರ್ ಶಿಶಿರ್ ಬಾಯಲ್ಲಿ ಇದು ಸ್ವಲ್ಪ ಫ್ರಿಜ್ಜಿಗೆ ಇಟ್ಬಿಡು. ನಾನು ಮರ್ತ್ಬಿಟ್ಟು ಹಿಂಗೆ ಎತ್ಕೊಂಡ್ಬಂದ್ಬಿಟ್ಟೆ. ಆಮೇಲಿಂದ ಕಟ್ತೀನಿ ಕುತ್ಕೊಂಡು. ಇದು ಫ್ರಿಜ್ಜಿಗೆ ಇಟ್ಬಿಡಮ್ಮ, ಆಮೇಲಿಂದ ಕಟ್ತೀನಿ. ಎಸೆಯೋದು ಬೇಡ, ತಗೋ. ಓಹೋ ಬೇಡ ಶಿಶಿರ್. ಕ್ಯಾಚ್ ಆಡ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು. ಆಮೇಲೆ ಜುಡಿಯೋಯಿಂದ ಏನು ತೊಗೊಂಬಂದೆ ಗೊತ್ತಾ? ಐಲೈನರ್ ತೊಗೊಂಡಿದ್ದೀನಿ. 99 rupees ಐಲೈನರ್. ನೋಡೋಣ ಹೆಂಗಿರುತ್ತೆ. ಒಂದ್ಸಲ 99 ಅಂತ ಇತ್ತಲ್ಲ, ಒಂದ್ಸಲ ಟ್ರೈ ಮಾಡೋಣ. ನನಗೆ ಇದೇನು ಮೇ ಬಿ ಸ್ಕೆಚದ ಅಥವಾ ಈ ನಾರ್ಮಲಾಗಿ ಹಾಕ್ಕೊಳ್ತಾರಲ್ಲ ಆ ಥರದ ಏನೋ ಗೊತ್ತಿಲ್ಲ ನನಗೆ. ಸೊ 99 ಅಂತ ಇತ್ತು, ಅದಕ್ಕೆ ಇದನ್ನು ತೊಗೊಂಡೆ. ಎಲ್ಲ ಕಾಸ್ಮೆಟಿಕ್ಕೆ ತೊಗೊಂಡಿದ್ದು ನಾನು. ಇನ್ನೇನು ಡ್ರೆಸ್ ತೊಗೊಳೋಣ ಅಂತ ಹೋದರೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಲಿಟಲ್ ಬಿಟ್ ಕಾಸ್ಟ್ಲಿ, ಬಟ್ ಕ್ವಾಲಿಟಿಗೆ ಹೋಲಿಸಿದ್ರೆ ಓಕೆ. ನನಗೇನು ಏನು ಪರ್ಚೇಸ್ ಮಾಡೋ ಅಂಥ ಇಂಟೆನ್ಷನ್ ಇದು ಖಂಡಿತ ಇರಲಿಲ್ಲ. ಸುಮ್ಮನೆ ಮನೇಲಿ ಕೂತ್ಕೊಂಡು ಯಾಕೋ ಬೇಜಾರಾಗಿದ್ಲಲ್ಲ ಅಂಥೇಳಿ ಕರ್ಕೊಂಡು ಹೋಗಿರೋ ಅಂಥದ್ದು ಅಷ್ಟೇ. ಹಂಗಾಗಿ ಏನು ಮಾಡೋದು ಬೇಡ, ಶಾಪಿಂಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡು ಫಸ್ಟ್ ಮೇಲ್ಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಇದಂದರೆ ಜಸ್ಟ್ 99 ಅಂತ ಇತ್ತಲ್ಲ, ಸೊ ಇದನ್ನಾದ್ರು ತೊಗೊಂಡೋಗೋಣ. ಹೊರಗಡೆ ಹೋಗೋಕೆ ಏನಾದ್ರು ಒಂದು ಬಿಲ್ಲಿಂಗ್ ಮಾಡಿ ತೊಗೊಂಡೋಗಿದ್ದೀವಿ ಅಂತ ಅಂದ್ಕೊಳ್ಳಿ ಅಂದ್ಬಿಟ್ಟು ತೊಗೊಂಡಿದ್ದಂತೆ. ನೆಕ್ಸ್ಟ್ ಬಂದ್ಬಿಟ್ಟು ನೇಲ್ ಪಾಲಿಶ್ ತೊಗೊಂಡೆ. ಸೊ ಇದು ಒಂಥರ ಗ್ರೇ ಕಲರ್, ಚೆನ್ನಾಗಿತ್ತು. ಒಂಥರ ಕಲರ್ ಇದು. ಒಂದು ಬಾಟಲ್ ಗ್ರೀನ್ ಅಲ್ಲ, ಒಂಥರ ಗ್ರೇನೂ ಅಲ್ಲ, ಏನು ಹೇಳ್ತಾರೆ ಇದಕ್ಕೆ, ಇಂಡಿಗೋನು ಏನೋ ಹೇಳ್ತಾರೆ. ಇದು ಒಂದು ಕಲರ್, ಈ ಒಂದು ಕಲರ್ ತೊಗೊಂಡೆ, ಈ ಒಂದು ಕಲರ್ ತೊಗೊಂಡೆ. ಸೊ ಇದಕ್ಕೆ ಎಷ್ಟು ಗೊತ್ತಾ? 79 rupees ಎರಡು. ನನ್ನ ಹತ್ರ ಇತ್ತು ಗ್ರೀನು, ಬಟ್ ಈ ಥರ ಬಾಟ್ಲ್ ಗ್ರೀನ್ ಅಂದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಆ ಥರ ಇರಲಿಲ್ಲ. ಸೊ ಹಂಗಾಗಿ ಇದೊಂದು 79, ಇದೊಂದು 79. ಇದೆರಡು ಲಿಪ್ಸ್ಟಿಕ್ ತೊಗೊಂಡೆ. ಇದು ಲಿಪ್ಸ್ಟಿಕ್ ಅಲ್ಲ, ಇದೆರಡು ನೇಲ್ ಪಾಲಿಶ್ ತೊಗೊಂಡೆ. ನಮ್ಮ ಭಾವನ ಮಗಳು ಇಲ್ಲಿ ತೊಗೊಂಡಿದ್ದಾಳೆ, ಬಟ್ ಅವಳು ಹೇಳೋ ಪ್ರಕಾರ ಏನು ಗೊತ್ತಾ, ರಿಲಯನ್ಸಲ್ಲಿ ಚೆನ್ನಾಗಿರುತ್ತೆ, ಜುಡಿಯೋಗೆ ಹೋಲಿಸಿದ್ರೆ ರಿಲಯನ್ಸಲ್ಲಿ ಚೆನ್ನಾಗಿರುತ್ತೆ ನೇಲ್ ಪಾಲಿಶ್ ಅಂತ. ಬಟ್ ನೋಡೋಣ ಅಂಥೇಳಿ ಒಂದ್ಸಲ ತೊಗೊಂಡು ಬಂದೆ. ಒಂದು ಗ್ರೀನು, ಒಂಥರ ಗ್ರೀ, ಎರಡು ಕಲರ್ ತೊಗೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ಇದೊಂದು ಲಿಪ್ಸ್ಟಿಕ್ ತೊಗೊಂಡಿದ್ದೆ ಅಷ್ಟೇ. ಇನ್ನೇನಿದೆ ಇಷ್ಟೇ ನಾನು ತೊಗೊಂಬಂದಿದ್ದೆ. ಫಸ್ಟ್ ಟೈಮ್ ಶಾಪಿಂಗ್ ಹೋಗಿದ್ದು ಜುಡಿಯೋಗೆ. ಇಷ್ಟು ತೊಗೊಂಡಿದ್ದೀನಿ. ಲಿಪ್ಸ್ಟಿಕ್, ಐಲೈನರ್, ನೇಲ್ ಪಾಲಿಶ್. ಒಂಥರ ಬ್ರೌನಿಶ್ ಪಿಂಕ್. ಕಲರ್. ಇವೊಂದು ಲಿಪ್ಸ್ಟಿಕ್, ಇನ್ನೊಂದು ಐಲೈನರ್ ಓಪನ್ ಮಾಡಿ ನೋಡ್ತೀನಿ. ಇದೇನು ಕಾಸ್ಮೆಟಿಕ್ ಆಗಿರೋದ್ರಿಂದ ಏನು ಇದಿರಲ್ಲ ಮೇಡಮ್ ಅಂತ ಅಂದರು. ಏನು ಎಕ್ಸ್ಚೇಂಜ್ ಎಲ್ಲ ಏನು ಇರಲ್ವಂತೆ. ಬೇರೆ ಕ್ಲಾತ್ ಎಲ್ಲ ತೊಗೊಂಡ್ರೆ, ಅಲ್ಲಿ ಯಾರೋ ಒಬ್ಬರು ತೊಗೊಂಡ್ರು 2-3 ಬ್ಯಾಗೇನೋ ಫಿಲ್ ಮಾಡ್ಕೊಂಡು ಇಟ್ಕೊಂಡೋದ್ರು. ಸೊ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಬಂದಿತ್ತು. ಯಾರೋ 3 ಜನ ಹುಡುಗಿರು ಅಂದ್ಕೊಳ್ತೀನಿ. ಆ ಹುಡುಗಿರಿಗೆ ಟಾಪಿಗೆ ಹಾಕ್ಕೊಳ್ಳೋ ಥರದ್ದು ತುಂಬಾ ಇದೆ. ನನಗೇನೋ ಅಷ್ಟು ಇಷ್ಟ ಆಗಿದೆ. ಯಾವ ಕಡೆ ಇದು? ಈ ಕಡೆನಾ ಈ ಕಡೆನಾ? ಈ ಥರ ಎಲ್ಲ ನಾನು ಅಂದ್ಕೊಂಡೆ ಏನು ಗೊತ್ತಾ, ಸ್ಕೆಚ್ ಅಂತ ಅಂದ್ಕೊಂಡೆ. ಬಟ್ ಓಕೆ, ಇದು ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಬೋದು. ಇದೇನಕ್ಕೆ ನೋಡಿ, ಇದಿಷ್ಟುದ್ದ ಕ್ಯಾಪು, ಇದಿಷ್ಟೇ ಬಾಟಲು. ನಾನೇನು ಅಂದ್ಕೊಂಡೆ ಗೊತ್ತಾ, ಮಾಮೂಲಿ ಸ್ಕೆಚ್ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಇಷ್ಟೇ ಇರೋದು, ಐಟಮ್ ಇರೋದು ಇಷ್ಟೇ. ಇದಿಷ್ಟು ಕ್ಯಾಪ್. ಬಟ್ ಅಪ್ಲಿಕೇಟರ್ ಚೆನ್ನಾಗಿದೆ, ತಿನ್ನಾಗಿದೆ ಅಪ್ಲಿಕೇಟರ್ ಚೆನ್ನಾಗಿ. ನನಗೆ ಲ್ಯಾಕ್ಮಿದು ಇಷ್ಟ ಆಗ್ತಾಯಿತ್ತು, ಅದು ಬಿಟ್ಟು ಇದು ನೋಡೋಣ. ಇದು ವಾಟರ್ ಪ್ರೂಫಾ ಏನು ಅಂತೇಳಿ ಗೊತ್ತಿಲ್ಲ ನನಗೆ. ಬಟ್ ಲ್ಯಾಕ್ಮಿದಾದರೆ ವಾಟರ್ ಪ್ರೂಫ್. ಬೇಜಾರಾಗಿರ್ತೀವಿ ಅಂತ ಹೊರಗಡೆ ಹೋದರೆ ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ.
ಇವಾಗ ಕಾಸ್ಟ್ಲಿ ಸಾಮಾನು. ಮೊದಲೆಲ್ಲ ಹಳ್ಳಿ ಜೀವನ ಇತ್ತಲ್ಲ, ಆ ಥರ ಚೆನ್ನಾಗಿತ್ತು. ಎಲ್ಲೂ ಏನು ಹೊರಗಡೆ ಹೋಗ್ತಾ ಇರಲಿಲ್ಲ, ಏನು ತೊಗೋತಾ ಇರಲಿಲ್ಲ, ಆರಾಮಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾಯಿದ್ರು. ಯಾವಾಗಾದರೂ ಈ ಥರ ಊರ ಹಬ್ಬಗಳ ಥರ ಆದಾಗ ಏನಾದರೂ ಸಂತೆ ಆ ಥರ ಎಲ್ಲ ಆಗ್ತಾಯಿದ್ರಲ್ಲ, ಅವಾಗ ಹೋಗಿ ತೊಗೊಳ್ತಾಯಿದ್ರು. ಅದು ಒಂಥರ ಚೆನ್ನಾಗಿರುತ್ತಲ್ಲ. ಇವಾಗ ಗಲ್ಲಿಗೊಂದು ಮಾಲ್ ಶಾಪು. ಒಂದೆರಡು ಕುರ್ತಾ ನನಗೆ ಇಷ್ಟ ಆಯಿತು. ವೈಟ್ ಕಲರ್ದೊಂದು ವಿಡಿಯೋದಲ್ಲಿ ಬಂದಿದೆಯಲ್ಲೋ ಗೊತ್ತಿಲ್ಲ, ನನಗೆ ಇಷ್ಟ ಆಯಿತು. ನೋಡೋಣ ಮುಂದೆ ಯಾವತ್ತಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಹೋಗ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದೆ. ಇವಾಗಂತೂ ಸದ್ಯಕ್ಕಿಲ್ಲ. ಈಗ ಆಲ್ಮೋಸ್ಟ್ 3 ಕುರ್ತಾ ತೊಗೊಂಬಿಟ್ಟಿದ್ದೀನಿ, 3 ಕುರ್ತಾ ಸೆಟ್ಟು. ಸೊ ಹಂಗಾಗಿ ಇವಾಗೇನು ತೊಗೊಳ್ಳಲ್ಲ. ಇನ್ನು ತೊಗೊಂಡ್ರೆ ನಾನು ಗೌರಿ ಹಬ್ಬಕ್ಕೆ ತೊಗೋಬೇಕಷ್ಟೆ. ಗೌರಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ, ಆ ಹಬ್ಬಕ್ಕೆ ಮತ್ತು ದೀಪಾವಳಿಗೆಲ್ಲ ಅಂದರೆ ನಾನು ಆಲ್ಮೋಸ್ಟ್ ಏನು ಗೊತ್ತಾ, ಸ್ಯಾರಿ ಹಾಕ್ಕೊಂಬಿಡ್ತೀನಿ. ಅದಕ್ಕೆಲ್ಲ ಏನು ಡ್ರೆಸ್ ಅಷ್ಟೊಂದೇನು ಪ್ರಿಫರ್ ಮಾಡಲ್ಲ. ದೀಪಾವಳಿಗೆ ಮತ್ತು ಗೌರಿ ಹಬ್ಬಕ್ಕೂ ಸ್ಯಾರಿ ಹಾಕ್ಕೊಳ್ತೀನಿ. ಬಟ್ ಮನೆಯಲ್ಲಿ ಏನಾದರೂ ಕೆಲಸ ಮಾಡುವಾಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಒಂದೆರಡು ಕುರ್ತಾ ತೊಗೊಳ್ತೀನಿ. ಅದು ಬಿಟ್ಟರೆ ಇನ್ನು ದೀಪಾವಳಿಗೂ ಸ್ಯಾರಿನಲ್ಲೇ ಇದಾಗುತ್ತೆ ಅಷ್ಟೆ. ವರಮಹಾಲಕ್ಷ್ಮಿ ಹಬ್ಬನೂ ಸ್ಯಾರಿನಲ್ಲೇ ಹಾಕ್ಬೋದು. ಸೊ ಈಗ ತೊಗೊಂಡಿರೋ ಸ್ಯಾರಿಗಳಿಗೆಲ್ಲ ಬ್ಲೌಸ್ ಹಾಕ್ಕೊಂಡ್ರೆ ಅವೆಲ್ಲದಕ್ಕಾಗುತ್ತೆ ಅಷ್ಟೆ. ಇದಿಷ್ಟು ನನ್ನ ಜುಡಿಯೋ ಶಾಪಿಂಗ್ ಆಗಿತ್ತು. ಒಂಥರ ಮೈಂಡ್ ರಿಲೀಫ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಟ್ಸ್ ಓಕೆ, ಮೈಂಡ್ ರಿಲೀಫ್ ಆಯಿತು. ಏನು ಬೇಜಾರು ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ ತಾಯಿ ನಮ್ಮನ್ನೆಲ್ಲ ಬಿಟ್ಟು 4 years ಆಯಿತು, 4 ವರ್ಷ ಆಯಿತು. ಸೊ ಇದಕ್ಕೆ 4 ವರ್ಷದ ಹಿಂದೆ ನಾನು ಅಮ್ಮನ ಜೊತೆ ಇದ್ದೆ. 1-2-3 days ಅವರು ಫೈನಲ್ಲಾಗಿ ಅವರು ಹೋಗೋಕ್ಕೆ ಮುಂಚೆ ನಾನು ಒಂದು 3-4 ದಿನ ನಮ್ಮ ಅಮ್ಮನ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವ್ರ ಜೊತೆನೇ ಇದ್ದೆ. ಸೊ ಅದೊಂದು ಮೆಮೊರಿ ನನಗೆ ಇವತ್ತಿಗೂ ಕಣ್ಣಲ್ಲಿ ಕಟ್ದಂಗಿದೆ. ನನ್ನ ಕಣ್ಣು ತುಂಬ ತುಂಬಿಕೊಂಡು ನಾವು ಅಮ್ಮನ್ನ ಕಳಿಸ್ಕೊಟ್ಟಿರೋ ಅಂಥದ್ದು. ಸೊ ಆ ಒಂದು ಏನು ಆ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ನೋಡಿದ್ದೆ ನಾವು ಅಮ್ಮನ್ನ, ಅದು ಇವತ್ತಿಗೂ ನನ್ನ ಕಣ್ಣಲ್ಲಿದೆ. ಸೊ ಇನ್ನೊಂದು ಜನ್ಮ ಅಂತ ಇದ್ದರೆ ಖಂಡಿತ ನಮ್ಮಮ್ಮ ಒಂದೊಳ್ಳೆ ಫ್ಯಾಮಿಲಿನಲ್ಲಿ ಹುಟ್ಟಿ ಇವೆಷ್ಟೊತ್ತಿಗೆ ಅವರೊಂದು ಜೀವನ ಪಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈ ಒಂದು ಜನ್ಮದಲ್ಲಿ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಳ್ಳೆಯ ಲೈಫೇ ಸಿಕ್ಕಿರುತ್ತೆ ಅವ್ರಿಗೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಏನೋ ಹೇಳ್ತಾ ಇದ್ದೆ, ಅಷ್ಟಲ್ಲಿ ಕಾಲ್ ಬಂತು ಒಂದು. ಆಯಿತು ಅಷ್ಟೇ, ಶಾಪಿಂಗ್ ಆಯಿತು. ನನ್ನ ಮಗ ಅಲ್ಲಿ ತಟ್ಟೆನೆಲ್ಲ ಬಡ ಎತ್ತಾಕ್ತಾ ಇದ್ದಾನೆ. ಈ ಊಟ ಹಾಕ್ಕೊಟ್ಟಿಲ್ಲ ಅವ್ನಿಗೇನಂದರೆ, ಹೊರಗಡೆಯಿಂದ ಮನೆ ಬಂದ ತಕ್ಷಣ ಊಟ ಹಾಕ್ಕೊಟ್ಬಿಡ್ಬೇಕು. ಸೊ ಅದೊಂದು ಅವನಿಗೆ ಇದು. ಅಲ್ಲಿ ಇನ್ನೂ ಚಪ್ಪಲಿ ಬಿಟ್ಟಿಲ್ಲ, ಅಷ್ಟು ಬೇಗ ಮಮ್ಮಿ ಊಟ ಅಂತ ಕೇಳ್ದ. ಅಪ್ಪ ಮಾಡಿಕ್ಕಿದ್ದೀನಿ ಹಾಕ್ಕೊಂಡು ತಿನ್ನೋ ಅಂದ್ಬಿಟ್ಟು ಬಂದೆ. ಈಗ ಹಾಕ್ಕೊಂಡು ತಿನ್ನೋವಾಗ ತಟ್ಟೆ ಎಲ್ಲ ಬಡ ಅಂತ ಎತ್ತಾಕ್ತಾ ಇದ್ದಾನೆ. ಸೊ ಹೋಗ್ಬಿಟ್ಟು ಅವನಿಗೆ ಊಟ ಎಲ್ಲ ಹಾಕ್ಕೊಡ್ತೀನಿ. ಈ ಒಂದು ವ್ಲಾಗ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.